ತಮಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ಸೈನ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಫಸ್ಟ್ ಇಯರ್ ಇಂಗ್ಲೀಷ್ ಭಾಷೆಯ ಒಂದು ಪಾಠ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಅದರ ಹೆಸರು ಫ್ರೆಡ್ರಿಕ್ ಡಾಗ್ಲಾಸ್ ಬರೆದ ಆತ್ಮಕಥೆ ಎ ಬುಕ್ ನೆರೇಟಿವ್ ಆಫ್ ದ ಲೈಫ್ ಆಫ್ ಫ್ರೆಡ್ರಿಕ್ ಡಾಗ್ಲಾಸ್ ಆ್ಯನ್ ಅಮೆರಿಕನ್ ಸ್ಲೇವ್. ಈ ಪುಸ್ತಕದಿಂದ ಕೆಲವು 5 ಭಾಗಗಳನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಫ್ರೆಡ್ರಿಕ್ ಡಾಗ್ಲಾಸ್ ಯಾರು, ಅವರ ಪರಿಚಯವಿಲ್ಲ, ಅವ್ರು ಎಂಥ ವ್ಯಕ್ತಿ ಇದ್ದರು ಅಂತ ನಮಗೆ ಗೊತ್ತಿಲ್ಲ. ಆದರೆ ತಾವೆಲ್ಲರೂ ಮಾರ್ಟಿನ್ ಲೂಥರ್ ಕಿಂಗ್, ಅಬ್ರಹಾಂ ಲಿಂಕನ್ ಬಗ್ಗೆ ಕೇಳಿದ್ದೀರಿ, ತಿಳಿದುಕೊಂಡಿದ್ದೀರಿ. ಇವರು ಅಪರ್ಥೈಡ್ ಅಂದರೆ ವರ್ಣಭೇದ ನೀತಿಯನ್ನು ವಿರುದ್ಧ ಅಮೆರಿಕದಲ್ಲಿ ಹೋರಾಟ ಮಾಡಿದವರು. ಅವರಿಗೆ ಸ್ವತಂತ್ರವನ್ನು ಕೊಡಿಸುವಲ್ಲಿ ಮತ್ತು ಹಕ್ಕುಗಳನ್ನು ನೀಡಲು ಪ್ರಯತ್ನ ಮಾಡಿದವರು. ಅಂದರೆ ಅಮೆರಿಕದಲ್ಲಿ ಕರಿಯರು ಮತ್ತು ಬಿಳಿಯರು ವರ್ಣಭೇದ ನೀತಿ ಮಾಡ್ತಾಯಿದ್ರು. ಆದರೆ ಫ್ರೆಡ್ರಿಕ್ ಡಾಗ್ಲಾಸ್ ಕೂಡ ಒಬ್ಬರಾಗಿದ್ದರು. ಅಪರ್ಥೈಡ್ ಅಂದರೆ ನೆನಪಿಟ್ಕೊಳ್ಳಿ, ವರ್ಣಭೇದ ನೀತಿ ಅಂದರೆ ಬಣ್ಣ ಆಧರಿಸಿ ಭೇದ ಮಾಡುವಂಥದ್ದು. ಕರಿಯರು ಬಿಳಿಯರು ಅಂತ ಕರಿತೀವಲ್ಲ ಅದು. ಈವರೆಗೆ ನಮ್ಮ ದೇಶದಲ್ಲಿ ಇರುವ ಜಾತಿ ವ್ಯವಸ್ಥೆ ಬಗ್ಗೆ ನಮಗೆ ತಿಳಿದಿದೆ. ಮೇಲ್ಜಾತಿ ಕೆಳಜಾತಿ ಬಗ್ಗೆ ಅಂತ ನಮಗೆಲ್ಲ ಗುರ್ತಿದೆ. ಈ ಕೆಳಜಾತಿಯವ್ರ ಮೇಲೆ ಮೇಲ್ಜಾತಿಯವರು ದಬ್ಬಾಳಿಕೆ ನಡೆಸ್ತಾ ಇದ್ರು ಅಂತ ನಾವು ಓದಿದ್ದೀವಿ, ಕೇಳಿದ್ದೀವಿ, ತಿಳಿದಿದ್ದೀವಿ. ಇದು ನಮ್ಮ ದೇಶವನ್ನು ದೇಶದಲ್ಲಷ್ಟೇ ಇದೆ ಅಂತ ನಾವು ತಿಳಿದಿದ್ದೀವಿ. ಆದರೆ ಹಾಗಿಲ್ಲ. ಬೇರೆ ದೇಶದಲ್ಲಿ ಹಿಂದೆ ಜಾತಿ ವ್ಯವಸ್ಥೆಯಲ್ಲಿ ಇರಬಹುದು, ಆದರೆ ಅಮೆರಿಕದಂಥ ದೇಶದಲ್ಲಿ ಅಪರ್ಥೈಡ್ ಅಂದರೆ ವರ್ಣಭೇದ ನೀತಿ, ಕರಿಯರು ಮತ್ತು ಬಿಳಿಯರು ಅನ್ನುವಂತಹ ಒಂದು ಭೇದ ಇತ್ತು. ಆದರೆ ಅದು ಈಗ ಇಲ್ಲ. ಕರಿಯರಿಗೆ ಅಮೆರಿಕದಲ್ಲಿ ಏನು ಮಾಡ್ತಾಯಿದ್ರು, ಗುಲಾಮರಂತೆ ನಡೆಸ್ಕೊಳ್ತಾ ಇದ್ರು. ಅವರಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ, ಅವ್ರ ಹಕ್ಕುಗಳು ಕೊಟ್ಟಿರಲಿಲ್ಲ. ಒಟ್ಟಾರೆ ಅವರನ್ನು ಪ್ರಾಣಿಗಳಂತೆ ಈ ಅಮೆರಿಕನ್ನರು ನಡೆಸ್ಕೊಳ್ತಾ ಇದ್ರು. ಯಾರಿಗೆ? ಕರಿಯರಿಗೆ. ಈಗ ನಮ್ಮ ವ್ಯವಸ್ಥೆ ಮಾತಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಕೆಲವು ದನಕರುಗಳು ಇವೆ ಅಂತ ತಿಳ್ಕೊಳ್ರಿ. ಅವುಗಳನ್ನ ನಾವು ಏನು ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ, ಹೋಗಿ ಎಷ್ಟು ಬೇಕಷ್ಟು ಕೆಲಸ ತೆಗೆಸ್ಕೊತೀವಿ. ಅದೇ ರೀತಿ ಅಮೆರಿಕನ್ ಏನು ಮಾಡ್ತಾಯಿದ್ರು ಅಂದರೆ, ಬಿಳಿಯರಾಗಿರುವಂಥ ಅಮೆರಿಕನ್ನರು ಕರಿಯವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು. ಅವ್ರಿಗೆ ಹೇಗೆ ದಬ್ಬಾಳಿಕೆ ಮಾಡ್ತಾಯಿದ್ರು, ಅವರ ಯಾತನೆ ಹೇಗಿತ್ತು, ಅವ್ರಿಗೆ ನೋವೇನಿತ್ತು, ಕಷ್ಟಗಳೇನಿದ್ದು, ಅಸಮಾನತೆ ಹೇಗಿತ್ತು ಅಂತ ಫ್ರೆಡ್ರಿಕ್ ಡಾಗ್ಲಾಸ್ ಈ ಪಾಠದಲ್ಲಿ ಹೇಳಲು ಪ್ರಯತ್ನ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, 10th ಕ್ಲಾಸ್ನಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಪಾಠವನ್ನು ಓದಿದ್ದೀವಿ. ಆ ಪಾಠದಲ್ಲಿ ಅಂಬೇಡ್ಕರ್ ಅವರ ಮೇಲೆ, ಮನಸ್ಸಿನ ಮೇಲೆ 2 ಪರಿಣಾಮವನ್ನು ಬೀರಿದ್ದವು. ಒಂದನೇದು ಮಹಾತ್ಮ ಫುಲೆ ಅವರ ಮಾಡಿರುವಂಥ ಕೆಲಸ, ಎರಡನೇದು 14th ಅಮೆಂಡ್ಮೆಂಟ್ ಆಫ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ವಿಚ್ ಗೇವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೆರಿಕನ್ಸ್. ಇದನ್ನು ನಾವು ಓದಿದ್ದೀವಿ ಅಂತ. ಆದರೆ ಇಲ್ಲಿ ಈ ಅಮೆರಿಕನ್ ಅಂತ ಬಿಳಿಯರು ಕರಿಯರ ಮೇಲೆ ಅವ್ರ ಹಕ್ಕುಗಳನ್ನು ಕಸಿದುಕೊಳ್ಳೋದು, ಸ್ವಾತಂತ್ರ್ಯವನ್ನು ಕೊಡದೇ ಇರುವಂಥದ್ದು, ಇವುಗಳನ್ನು ಸ್ವತಃ ಯಾರು, ಫ್ರೆಡ್ರಿಕ್ ಡಾಗ್ಲಾಸ್ ಇವರೊಬ್ಬರು ಕರಿಯ ಜನಾಂಗಕ್ಕೆ ಸೇರುವಂಥ ವ್ಯಕ್ತಿಯಾಗಿದ್ದರು. ಅವರು ತಮ್ಮ ಆತ್ಮಕಥೆ, ನಾವು ಮೊದಲೇ ಹೇಳಿದ್ವಲ್ಲ, ಅವರ ಆತ್ಮಕಥೆ ಯಾವುದಿದೆ ಹೇಳಿ, ಎ ಬುಕ್ ನೆರೇಟಿವ್ ಆಫ್ ದ ಲೈಫ್ ಆಫ್ ದ ಫ್ರೆಡ್ರಿಕ್ ಡಾಗ್ಲಾಸ್. ಸೊ ಈ ಆತ್ಮಕಥೆಯಲ್ಲಿ ಅವರ ತಮ್ಮ ಮೇಲಾಗಿರುವಂತಹ ನೋವುಗಳನ್ನು ಹೇಳಲು ಪ್ರಯತ್ನ ಮಾಡಿದ್ದಾರೆ. ಸೊ ಕರಿಯರು ಮತ್ತು ಬಿಳಿಯರ ಮಧ್ಯೆ ಇರುವಂತಹ ಭೇದ, ಮತ್ತು ಕರಿಯರಿಗೆ ಬಿಳಿಯರು ಯಾವುದೇ ರೀತಿ ಕಷ್ಟಗಳನ್ನು ಕೊಡ್ತಾಯಿದ್ರು, ಸ್ಲೇವ್ ಅಂದರೆ ಗುಲಾಮರಂತೆ ನಡೆಸ್ಕೊಳ್ತಾ ಇದ್ರು ಅಂತ ನಾವು ಇಲ್ಲಿ ಇಂಟ್ರೊಡಕ್ಷನ್ ಭಾಗದಲ್ಲಿ ನಾವು ಕಲ್ತಿದ್ದೀವಿ. ಇದು ಇಂಟ್ರೊಡಕ್ಷನ್ ಭಾಗವಾಗಿದ್ದು, ಪರಿಚಯ ಭಾಗವಾಗಿದ್ದು, ಇನ್ನು ಸವಿವರ. ಧನ್ಯವಾದಗಳು.